ಯಾವ ಬಿರಿಯಾನಿಗಿಂತನೂ ಕಡಿಮೆ ಇಲ್ಲ ಈ ಕುಷ್ಕ. ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಇನ್ನೇನು ಈ ಶ್ರಾವಣ ಟೈಮ್ನಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ತಿನ್ನೋಂಗಿಲ್ಲ. ಸೊ ಈ ರೀತಿ ಕುಷ್ಕ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಲಿ ನೀವು ಸೇಮ್ ಟೇಸ್ಟೇ ಕೊಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ, ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಮೊದಲಿಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಟ್ ಡೌನ್ ಮಾಡ್ಕೊಳ್ಳೋಣ. ಒಂದು ಬಟ್ಟದಲ್ಲಿ ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಪುದೀನ, ಮೆಂತ್ಯ ಸೊಪ್ಪು ಸಹ. ಒಂದು ಬೌಲಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, 2 ಟೊಮೆಟೊ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 50 ml ಆಗೋಷ್ಟು ಆಯಿಲ್, 20 ml ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ಬೋದು ಕುಷ್ಕಾಗೆ. ನಾನಿಲ್ಲಿ ಮೊಸರು ಆ್ಯಡ್ ಮಾಡಲ್ಲ, ಯಾಕಂದರೆ ಸ್ವಲ್ಪ ಟೊಮೆಟೊ ಜಾಸ್ತಿ ತೊಗೊಂಡಿದ್ದೀನಿ. ಸೊ ನೀವು ಟೊಮೆಟೊ ಕಡಿಮೆ ತೊಗೊಂಡಾಗ ಮೊಸರನ್ನ ಆ್ಯಡ್ ಮಾಡ್ಬೋದು. ಮೊಸರು ಹಾಕೋದ್ರಿಂದ ಸ್ವಲ್ಪ ಹುಳಿ ಬರುತ್ತೆ ಅಷ್ಟೇ. ನೀವು ಸ್ಪೈಸಸ್ ವಿಚಾರಕ್ಕೆ ಬರೋದಾದರೆ ನಾನಿಲ್ಲಿ 2 ಪಲಾವ್ ಎಲೆ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು. ಹಾಗೆ 1 ಇಂಚು ಚಕ್ಕೆ, 4 ಲವಂಗ, 3 ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಮರಾಠ ಮೊಗ್ಗು, ಸೋಂಪು ಅದೇನು ಬೇಕಾಗಲ್ಲ. ನಾನಿಲ್ಲಿ 2 ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ, ಅದು ಹೋಮ್ ಮೇಡ್. ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, 1.5 ಸ್ಪೂನಷ್ಟು ದೊಡ್ಡ ಉಪ್ಪು, ಹಾಗೆ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ, ಇದನ್ನು 1.5 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಇಷ್ಟು ಸಾಕಾಗುತ್ತೆ. ಆ್ಯಂಡ್ ಮಸಾಲಾಗೆ ಬರೋದಾದರೆ ಹಸಿಮೆಣಸಿನ್ಕಾಯಿ, ಪುದೀನ, ಹಾಗೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ನಾವು ಹುರ್ಕೋಬೇಕಾಗುತ್ತೆ. ಸೊ ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ನಾವು ಖಾರದ ಪುಡಿ ಹಾಕಿ ಆ ಥರನೂ ಕುಷ್ಕ ಮಾಡ್ಬೋದು, ಅದು ಸಹ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಖಾರದ ಪುಡಿ ಹಾಕಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳೋದ್ರಿಂದ ನಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಯಾವುದೇ ರೀತಿ ಚಟ್ನಿ ಈ ಥರ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ ಗ್ರೇವಿ ಮಾಡೋದಾಗಲಿ, ಇಲ್ಲ ಯಾವುದಾದ್ರೂ ಅನ್ನಕ್ಕೆ ಹಾಕೋದಾಗಲಿ ಹಸಿಮೆಣಸಿನ್ಕಾಯಿ ಹುರಿದು ಹಾಕಿ, ನನ್ನ ಜೊತೆಗೆ ಸ್ವಲ್ಪ ಪುದೀನೂ ಹಾಕ್ತಾಯಿದ್ದೀನಿ. ಪುದೀನ ಹಾಕೋದ್ರಿಂದ ನಮಗೆ ಒಳ್ಳೆ ಗ್ರೀನಿಶ್ ಕಲರ್ ಬರುತ್ತೆ. ಸೊ ಪುದೀನ ಹಾಗೆ ಹಾಕ್ಬಿಟ್ರೆ ಅದು ಹಸಿ ಸ್ಮೆಲ್ ಹಾಗೇ ಇರುತ್ತೆ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಹುರಿತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದನ್ನಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀವಿ. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ, 50 ml ಆಗೋಷ್ಟು. ಜೊತೆಗೆ 2 ಸ್ಪೂನ್ ತುಪ್ಪ ತೊಗೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ಬಿರಿಯಾನಿ ಆಗಲಿ, ಕುಷ್ಕ ಆಗಲಿ, ಯಾವುದೇ ರೈಸ್ ಐಟಮ್ ಆಗಲಿ ತುಂಬ ಚೆನ್ನಾಗಾಗುತ್ತೆ. ಬಟ್ ಕುಕ್ಕರಲ್ಲಿ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಆಗುತ್ತೆ, ಬಟ್ ಅದು ಮೇಲ್ಗಡೆ ಎಲ್ಲ ಮಸಾಲ ಹಾಗೆ ಬಂದುಬಿಡುತ್ತೆ. ಸೊ ಈ ಥರ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹೋಲ್ ಸ್ಪೈಸಸ್ ಎಲ್ಲ ಹಾಕಿದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ ನಂತರ ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಸಹ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಗೋಲ್ಡನ್ ಬಂದರೆ ಸಾಕಾಗುತ್ತೆ, ಜಾಸ್ತಿ ಏನು ಫ್ರೈ ಆಗೋದೇನು ಬೇಕಾಗಲ್ಲ. ಸೊ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಾದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನೂ ಸಹ ಸೇರಿಸ್ತಾ ಇದ್ದೀನಿ. ಸೊ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಕುಷ್ಕ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟೊಮೆಟೊ ಜಾಸ್ತಿ ಹಾಕಿ, ಇಲ್ಲ ಟೊಮೆಟೊ ಜಾಸ್ತಿ ಹಾಕಿಲ್ಲ ಅಂದರೆ ಸ್ವಲ್ಪ ಮೊಸರು ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಈ ಟೈಮಲ್ಲಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ, ಮೆಂತ್ಯ, ಪುದೀನ ಈ ಟೈಮ್ನಲ್ಲಿ ಹಾಕ್ತಾಯಿದ್ದೀನಿ. ಈ ಟೈಮ್ನಲ್ಲಿ ಹಾಕೋದ್ರಿಂದ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಆ ಸೊಪ್ಪಿನಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಹೋಗಿದ್ದಾದ ನಂತರ ಅರಿಶಿನ ಪುಡಿ, ಕಲ್ಲುಪ್ಪು, ಗರಂ ಮಸಾಲ, ಹಾಗೆ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ನಂತರ ರುಬ್ಬಿರುವಂಥ ಮಸಾಲನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಅಡುಗೆ ಆಗಲಿ ನಾವು ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಾಗೆ ಅಡುಗೆ ತುಂಬ ಚೆನ್ನಾಗಾಗೋದು. ಸೊ ಟೈಮ್ ಕೊಡಲಿಲ್ಲ ನಾವು ಹಂಗೆ ಹರಿಬರಿಯಲ್ಲಿ ಮಾಡಿದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗೆ ಮಿಕ್ಸಿಯಲ್ಲಿ ತೊಳೆದು ಅದು ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ವೇಸ್ಟ್ ಮಾಡ್ತಾ ಇಲ್ಲ, ನೀವು ವೇಸ್ಟ್ ಮಾಡಬೇಡಿ. ಕಂಪ್ಲೀಟಾಗಿ ಹಸಿ ವಾಸನೆ ಹೋದ್ಮೇಲೆ ನಾವು ಅಕ್ಕಿನ ಸೇರಿಸ್ಬೇಕಾಗುತ್ತೆ. ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು, ಅಂದರೆ ಬುಲೆಟ್ ರೈಸ್, ಸೋನಾ ಮಸೂರಿ, ಥರ ಜೀರಾ ರೈಸ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಸ್ಟೀಮ್ ಅಕ್ಕಿ ಯೂಸ್ ಮಾಡೋದ್ರಿಂದ ಅನ್ನ ಉದುರಾಗುತ್ತೆ. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2.5 ಕಪ್ ಆಗೋಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕ್ತಾಯಿದ್ದೀನಿ. 2-3 ಸಲ ಅಕ್ಕಿ ಚೆನ್ನಾಗಿ ತೊಳೆದಿದ್ದಾದ ನಂತರ ಇಲ್ಲಿ ನಾವು ರೈಸಿಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ 2.5 ಕಪ್ ಅಕ್ಕಿಗೆ ನಾವಿಲ್ಲಿ 4 ಕಪ್ ಆಗೋಷ್ಟು ನೀರು ಹಾಕಬೇಕಾಗುತ್ತೆ. ಸೊ ಇನ್ನೂ ಸ್ವಲ್ಪ ನಮಗೆ ಅಷ್ಟೊಂದು ಉದುರು ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಒಂದು 5 ಕಪ್ ಆಗೋಷ್ಟು ಹಾಕೋಬೋದು. ನಾನಿಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಡೈಲಿ ಮಾಡೋದ್ರಿಂದ ಅಂದಾಜು ಮೇಲೆ ಹಂಗೆ ಹಾಕ್ತಾಯಿದ್ದೀನಿ.
ಸೊ ನಿಮಗೆ ಹೊಸದಾಗಿ ಬಿಗಿನರ್ಸ್ ಯಾರಿದ್ದೀರೋ ಕಪ್ ಅಳತೆ ಮಾಡಿಕೊಂಡು ಹಾಕ್ಬೋದು. ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಮುಂಚೆ ಎಲ್ಲ ಪೇಸ್ಟ್ ಹಾಕಿದಾಗೆಲ್ಲ ಸ್ವಲ್ಪ ನೀರೆಲ್ಲ ಆ್ಯಡ್ ಮಾಡಿರ್ತೀವಲ್ಲ ಹಸಿ ಸ್ಮೆಲ್ ಹೋಗೋದಕ್ಕೆ. ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮುದ್ದೆ ಆಗಿಬಿಡುತ್ತೆ. ಈ ಥರ ರೈಸ್ ಎಲ್ಲ ಮುದ್ದೆ ಆದರೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ಉದುರಾಗಿದ್ರೇ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಕುದಿ ಬರಬೇಕಾದ್ರೇ ನೀವು ನೋಡ್ಕೋಬೇಕಾಗುತ್ತೆ, ಸ್ವಲ್ಪ ಸೋಟಲ್ಲೇ ತೊಗೊಂಡು ಏನಾದರೂ ಉಪ್ಪು ಖಾರ ಕಡಿಮೆ ಆಗಿದೆನಾ ಅಂತ ಅಂದು. ನಾನು ನೋಡಿದೆ ಕರೆಕ್ಟಾಗಿತ್ತು. ಇದು ಆಲ್ಮೋಸ್ಟ್ 90% ಈಗ ಆಗೋಗಿ ಬಂದಿದೆ. ಒಂದು ಸ್ವಲ್ಪ ನೀರಿದೆ. ಈ ಟೈಮ್ನಲ್ಲಿ ನಾನೊಂದು ಹಾಫ್ ನಿಂಬೆಹಣ್ಣ ಫ್ರೀಸ್ ಮಾಡಿ ಹಾಕ್ಕೊಂಡು ಬಿಡ್ತೀನಿ. ಕುಷ್ಕಾಗೂ ಸಹ ದಮ್ ಕಟ್ಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾವ ರೀತಿ ದಮ್ ಕಟ್ಸ್ಬೇಕು ಅಂತ ನಾನು ಪ್ರೀವಿಯಸ್ ಬರ್ಣಿ ಹೋಟೆಲ್ ಸ್ಟೈಲ್ ಮಟನ್ ಬಿರಿಯಾನಿಯಲ್ಲಿ ತೋರಿಸಿದ್ದೀನಿ. ನೀವು ಆ ಥರನೂ ದಮ್ ಕಟ್ಬೋದು, ಇಲ್ಲ ಸೌದೆ ಒಲೆಯಲ್ಲಿರುವಂಥ ಕೆಂಡನ ಬಳಸ್ಕೊಂಡು ಸಹ ದಮ್ ಕಟ್ಬೋದು. ಸೊ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು 10 ಮಿನಿಟ್ಸ್ ಬಿಟ್ಟರೆ ರೆಡಿ ಆಯಿತು ನೋಡಿ, ಫಟಾಫಟ್ ಅಂತ ಕುಷ್ಕ. ಯಾರೆಲ್ಲ ಈ ಶ್ರಾವಣದಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಿಸ್ ಮಾಡ್ಕೊತಿದ್ದೀರಾ, ಈ ರೀತಿ ಕುಷ್ಕ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಕುಷ್ಕಾಗೆ ನಾನಿಲ್ಲಿ ಮೊಸರು ಬಜ್ಜಿ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ.